ರಾಷ್ಟ್ರೀಯ ಹೆದ್ದಾರಿ 4 ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ನಲ್ಲಿ ಏನು ಇಂಟರ್ಲಿಂಕಿಂಗ್ ಕೇಬಲ್ ದುರಸ್ತಿ ಕಾರ್ಯ ಪೂರ್ಣಗೊಂಡಿದ್ದು, ಆ ಒಂದು ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನು ಲಾರಿಗಳನ್ನು ನಿಲ್ಲಿಸಿ ಅಂತಿಮವಾಗಿ ಲೋಡ್ ಟೆಸ್ಟಿಂಗ್ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ನೀವು ನೋಡ್ಬೋದು. ಇದೇ ಒಂದು ಏನು ಪೀಣ್ಯ ಎಲಿವೇಟೆಡ್ ಫ್ಲೈಓವರು 4 ಕಿಲೋಮೀಟರ್ ಉದ್ದದ ಅತಿ ಉದ್ದದ ಬೆಂಗಳೂರಿನ ಗೇಟ್ವೇ ಫ್ಲೈಓವರ್ ಏನಿದೆ, ಇದು ಏಪ್ರಿಲ್ 13 ಬೆಳಗ್ಗೆ 5 ಗಂಟೆಯಿಂದ ಏಪ್ರಿಲ್ 17 ಬೆಳಗ್ಗೆ 11 ಗಂಟೆವರೆಗೂ ಈ ಫ್ಲೈಓವರ್ ಸಂಪೂರ್ಣವಾಗಿ ಬಂದ್ ಆಗಲಿರುವಂಥದ್ದು. ಸುಮಾರು 4 ಕಿಲೋಮೀಟರ್ ಉದ್ದದ ಈ ಒಂದು ಫ್ಲೈಓವರ್ನಲ್ಲಿ ಏನು 2021ರಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸ್ಕೊಂಡು ಏನು ಇಂಟರ್ಲಿಂಕ್ ಕೇಬಲ್ನಲ್ಲಿ ಏನೋ ಸಮಸ್ಯೆ ಉಂಟಾಗಿ ಸಂಚಾರಕ್ಕೆ ಏನೋ ಒಂದು ಇದಾಗಿ ಕ್ಲೋಸ್ ಆಗಿ ಏನೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ಇನ್ನು ರಾಷ್ಟ್ರೀಯ ಇದನ್ನ ಹೆದ್ದಾರಿಯನ್ನು ಏನೋ ಒಂದು ಫ್ಲೈಓವರ್ನ ಬಂದ್ ಮಾಡಿ ಏನೋ ಒಂದು ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದರು. ಹಾಗಾಗಿ ಈ ಒಂದು ತಜ್ಞರ ಸಲಹೆಯಂತೆ ಸುಮಾರು 32 ಕೋಟಿ ವೆಚ್ಚದಲ್ಲಿ 1422 ಏನು ಪ್ರೆಸ್ ಟೆಸ್ಟಿಂಗ್ ಅಂದರೆ ಇಂಟರ್ಲಿಂಕಿಂಗ್ ಕೇಬಲ್ಗಳು ಏನು ಜೋಡಣೆ ಕಾರ್ಯ ಕಂಪ್ಲೀಟಾಗಿ ಮುಗಿದಿದೆ. ಹಾಗಾಗಿ ಈಗ ಈ ಒಂದು ಫ್ಲೈಓವರ್ನ ಮೇಲೆ ಓಡಾಡೋದಕ್ಕೆ ಸುರಕ್ಷತಾ ದೃಷ್ಟಿಯಿಂದ ಅಂತಿಮವಾಗಿ ಲೋಡ್ ಟೆಸ್ಟಿಂಗ್ ಕಾರ್ಯವನ್ನು ಮಾಡ್ತಾ ಇರೋಂಥದ್ದು. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಫ್ಲೈಓವರ್ ಮೇಲೆ ಏನು ಲೋಡ್ ಟೆಸ್ಟಿಂಗಿಗೆ ಅಂತ 8 ಲಾರಿಗಳನ್ನು ನಿಲ್ಲಿಸಿ ಪ್ರತಿ ಲಾರಿಯಲ್ಲೂ 32 ಟನ್ ಭಾರ ಹಾಕಿ ಪರೀಕ್ಷೆ ಮಾಡಲಾಗ್ತದೆ. ವಿಶೇಷವಾಗಿ ಏನು ಪಿಲ್ಲರ್ನಲ್ಲಿ ಏನು 54ರಿಂದ 56 ಪಿಲ್ಲರ್ನಲ್ಲಿ ಸಮಸ್ಯೆ ಉಂಟಾಗಿತ್ತು. ಮತ್ತು 115ರಿಂದ 116, 117ರ ಏನು ಪಿಲ್ಲರ್ನ ನಡುವೆ ಏನು ಒಂದು ಸಮಸ್ಯೆ ಆಗಿತ್ತು. ಅದೆಲ್ಲನ ಅಂತಿಮವಾಗಿ ಏನು ಕೇಬಲನ್ನು ಜೋಡಣೆ ಕಾರ್ಯ ಕಂಪ್ಲೀಟಾಗಿ ಮುಗಿದಿರೋದ್ರಿಂದ ಈಗ ಏನು ಈ ಒಂದು ಹೆದ್ದಾರಿ ರಸ್ತೆಯನ್ನು ಬಳಸೋ ಉದ್ದೇಶದಿಂದ ಈಗ ಅಂತಿಮವಾಗಿ ಲೋಡ್ ಟೆಸ್ಟಿಂಗ್ ಕಾರ್ಯಕ್ಕೆ ಮುಂದಾಗಿರೋಂಥದ್ದು. ಹಾಗಾಗಿ 5 ದಿನಗಳ ಕಾಲ ಈ ಒಂದು ಹೆದ್ದಾರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಸರ್ವಿಸ್ ರಸ್ತೆಯ ಮುಖಾಂತರ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇರೋದು. ಏನು ನೆಲಮಂಗಲದಿಂದ ಬೆಂಗಳೂರಿಗೆ ಹೋಗೋದಾಗಲಿ, ಬೆಂಗಳೂರಿಂದ ನೆಲಮಂಗಲಕ್ಕೆ ಬರೋದು ಸರ್ವಿಸ್ ರಸ್ತೆ ಮುಖಾಂತರ ಅದು ಹೋಗ್ಬೇಕಾಗುತ್ತೆ. 5 ದಿನಗಳ ಕಾಲ ಏನು ಸಂಪೂರ್ಣವಾಗಿ ಲೋಡ್ ಟೆಸ್ಟಿಂಗ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದಾಗಿರೋಂಥದ್ದು. ಹಾಗಾಗಿ ಏನೋ ಪೀಣ್ಯ ಏನು ಇದಿದೆ ಫ್ಲೈಓವರ್ ಇದೆ, ಈ ಒಂದು ಸುರಕ್ಷತಾ ದೃಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ಏನು ಇಂಜಿನಿಯರ್ಗಳನ್ನು ನೆರವಿನ ತಗೊಂಡು ಈ ಒಂದು ಅಂತಿಮವಾಗಿ ಲೋಡ್ ಟೆಸ್ಟಿಂಗ್ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.